ಅಬಕಾರಿ ನೋಟಿಫಿಕೇಶನ್ ದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. 7 ಜುಲೈ 2026ರಂದು ಸರ್ಕಾರದಿಂದ ಬದಲಾವಣೆ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಕಿರು ಅಧಿಸೂಚನೆ ಪ್ರಕಟವಾಗಿದೆ. ಕಾನ್ಸ್ಟೇಬಲ್ ಅಂದ್ರೆ ASI ಪೋಸ್ಟ್ ಕಾನ್ಸ್ಟೇಬಲ್ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಏನೇನು ಬದಲಾವಣೆ ಆಗಿದೆ, ಏನ್ ಗುಡ್ ನ್ಯೂಸ್ ಬಂದಿದೆ ಮತ್ತು ನೇಮಕಾತಿ ಯಾವಾಗ ಆಗ್ಬಹುದು ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ನೋಟಿಸು ನೇಮಕಾತಿ ಬಗ್ಗೆ ಅಲ್ಲ, ಬದಲಾವಣೆ ತಿದ್ದುಪಡಿ ಹೊಸ ಚೇಂಜಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಇರತ್ತೆ. ಇದ್ರ ಬಗ್ಗೆ ನೋಡೋಣ. ಅದೇ ರೀತಿಯಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ GDS ಪೋಸ್ಟ್ ಎಂದು ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. 4th ಲಿಸ್ಟ್ ಅಲ್ಲೇ A ಲಿಸ್ಟ್ ಅಂತ ಹೇಳಿ ರಿಲೀಸ್ ಆಗಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ 2 ಜಿಲ್ಲೆದು ರಿಲೀಸ್ ಆಗಿದೆ. ಅದರಲ್ಲಿ 8 ಜನ ಸೆಲೆಕ್ಟ್ ಆಗಿದ್ದಾರೆ. ಯಾರ್ಯಾರು GDS ಪೋಸ್ಟ್ ಭಾರತೀಯ ಅಂಶದಲ್ಲಿ ಅಪ್ಲಿಕೇಶನ್ ಹಾಕಿರದೆ ಅವರದು 22/7/2026 ಮುಂಚಿತವಾಗಿ ಡಾಕ್ಯುಮೆಂಟ್ಸ್ ಪರಿಶೀಲನೆಗೆ ಹೋಗ್ಬೇಕಾಗತ್ತೆ. ನೀವು ನಾಚುವಂತ ಒಂದು ಪ್ರಶ್ನೆ ಕೇಳಿದೆ, ಒಂದು ಸಣ್ಣ ಮಗು ಸರ್ಕಾರಕ್ಕೆ ಏನೇನು ಪ್ರಶ್ನೆ ಕೇಳಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ನಮಗೋಸ್ಕರ ಕೇಳಿದೆ, ನನಗೋಸ್ಕರ ಅಲ್ಲ ನಿಮಗೋಸ್ಕರ ನೋಡಿ. ಸಣ್ಣ ಮಗು, ಪೊಲೀಸರು ತಡವಾಗಿ ಬರ್ತಾರೆ. ಕರೆ ಮಾಡಿದ್ದಾಗ, ಎಮರ್ಜೆನ್ಸಿ ಇದ್ದಾಗ, ಏನಾದ್ರೂ ಜಗಳ ಆದಾಗ ಪೊಲೀಸರು ಕೂಡ ತಡವಾಗಿ ಬರ್ತಾರೆ. ಹೌದು, ನಿಜ. ಅದೇ ರೀತಿಯಾಗಿ ಕೋರ್ಟ್ ತೀರ್ಪು ಕೂಡ ತಡವಾಗಿ ಕೊಡತ್ತೆ. 1 ವರ್ಷ ಆಗತ್ತೆ, 2 ವರ್ಷ ಆಗತ್ತೆ, 5-6 ವರ್ಷ ಆಗ್ಬಹುದು, ಅಥವಾ 10-20 ವರ್ಷ ತನಕ ನೋಡಿದ್ದೀವಿ. ಅದೇ ರೀತಿಯಾಗಿ ರೈಲು ಕೂಡ ತಡವಾಗಿ ಬರತ್ತೆ. ಕರೆಕ್ಟ್ ಟೈಮ್ ಬರೋದಿಲ್ಲ. ಬಸ್ ಕೂಡ ತಡವಾಗಿ ಬರತ್ತೆ. ಸರ್ಕಾರಿ ನೌಕರಸ್ಥರು ಕೂಡ ತಡವಾಗಿ ಬರ್ತಾರೆ. ಮತ್ತು ಏನಾದ್ರೂ ಕೆಲಸ ಇದ್ದಾಗ ಅಧಿಕಾರಿಗಳು ಕೂಡ ತಡವಾಗಿ ಬರ್ತಾರೆ. ಮತ್ತು ಉಳಿದಂತ ಅದು ಇದು ಆ ಅಧಿಕಾರಿ ಈ ಅಧಿಕಾರಿ ಕೂಡ ತಡವಾಗಿ ಬರ್ತಾರೆ, ತಡವಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ವಿಮಾನ ತಡವಾಗಿ ಬರತ್ತೆ. ಆದರೆ ಈ ಪ್ರಶ್ನೆ ಕೇಳಿದಂತ ಈ ಮಗು ಏನ್ ಪ್ರಶ್ನೆ ಕೇಳಿದೆ, ಎಲ್ಲ ತಡವಾಗಿ ಬರ್ತಾರೆ. ಆದರೆ ವರ್ಷ ಪೂರ್ತಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಾರಲ್ಲ, ಕಷ್ಟಪಟ್ಟು ಓದಿದಂತ ಪರೀಕ್ಷೆಗೆ ಮಕ್ಕಳು ಏನಾದ್ರು ಬರೆಯೋದಕ್ಕೆ ಹೋದ್ರೆ, ಸರ್ಕಾರದಿಂದ ಏನ್ ಕ್ವಾಲಿಫೈ ಆಗಿರತ್ತೆ ಆ ಒಂದು ಪರೀಕ್ಷೆ ಬರೆಯಕ್ ಹೋದ್ರೆ 1 ನಿಮಿಷ ತಡ ಆತಂದ್ರೆ, 2 ನಿಮಿಷ ತಡ ಆತಂದ್ರೆ ಯಾಕೆ ಪರೀಕ್ಷೆ ಕೇಂದ್ರಕ್ಕೆ ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ? ಇದು ನ್ಯಾಯವ ಅಂತೇಳಿ ಪ್ರಶ್ನೆ ಕೇಳಿದೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಈ ರೀತಿ ಕೇಳಿದ್ದು ಸರಿನಾ ತಪ್ಪಾ ಅಂತೇಳಿ. ಈಗ ಏನೇನ್ ಚೇಂಜಸ್ ಆಗಿದೆ, ಏನೇನ್ ತಿದ್ದುಪಡಿ ಆಗಿದೆ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸುಮ್ಮನೆ ಇದೊಂದು ನಮಗೆ ಕ್ವಶನ್ ಕೇಳಿದಾರೆ, ಅದಕ್ಕೆ ಸಂಬಂಧಪಟ್ಟಂತ ಹೇಳಿದೆ. ಬಟ್ ಏನೇನ್ ಚೇಂಜಸ್ ಮಾಡಿದ್ದಾರೆ. ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಮೊದಲನೇ ಗುಡ್ ನ್ಯೂಸ್ ಬದಲಾವಣೆ. KPSCಗೆ ಮೊದಲಿಗೆ ಸಲ್ಲಿಸಿದ್ರು ಪ್ರಸ್ತಾವನೆ, ಅದನ್ನ ತೆಗೆದು ಈಗ ಕೇದವ್ರಿಗೆ ಕೊಟ್ಟಿದ್ದಾರೆ. ಇದೊಂದು ಗುಡ್ ನ್ಯೂಸ್. KPSC ದಲ್ಲೇ ಬೈರೆ ಹಗರಣ ಆಗ್ತಿದ್ದಾವೆ, ಅದನ್ನ ಬೇಡಪ್ಪ ಅಂತ ಹೇಳಿ ಈ ಒಂದು ಅಬಕಾರಿ ಇಲಾಖೆಯಿಂದ KPSC ಬಿಟ್ಟು ಕೇದವರಿಗೆ ಪರೀಕ್ಷೆ ನಡೆಸೋದಕ್ಕೆ ನೇಮಕಾತಿ ಮಾಡ್ಕೋಬೇಕಂತ ಹೇಳಿ ಕೇದವರಿಗೆ ಒಪ್ಪಿಸಿದ್ದಾರೆ. ಈಗ ಮುಂದ್ಗಡೆ ಅಬಕಾರಿ ಇಲಾಖೆಯಿಂದ ನೇಮಕಾತಿ ಆದ್ರೆ KA ಸಂಸ್ಥೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದಾನೇ ಪರೀಕ್ಷೆ ನಡೆಸ್ತಾರೆ, ನೇಮಕಾತಿ ಮಾಡ್ತಾರೆ. ಇದೊಂದು ಖುಷಿ ವಿಚಾರ. ಈ ಒಂದು ಎಲ್ಲ ಜವಾಬ್ದಾರಿ ಇದೆಲ್ಲ ಕಾನ್ಸ್ಟೇಬಲ್ದು, ASIದು, ಅಬಕಾರಿ ಇಲಾಖೆದು ಎಲ್ಲ ಕೂಡ KAನೇ ಜವಾಬ್ದಾರಿ ತೆಗೆದುಕೊಂಡಿದೆ. ಇದು ಮೊದಲನೇ ಬದಲಾವಣೆ. ಇನ್ನು ಎರಡನೇ ಬದಲಾವಣೆ ಏನಪ್ಪಾ ಅಂದ್ರೆ, ASI ನಡೆಸುವಂತ ಪರೀಕ್ಷೆಯಲ್ಲಿ ಬದಲಾವಣೆ ಆಗಿದೆ. ಆ ಒಂದು ಬದಲಾವಣೆ ನಿಮ್ಮ ಮುಂದೆ ತೋರಿಸ್ತೇನೆ. ಇದು 7 ಜುಲೈ 2026ರಂದು ಬಂದಿರುವಂತ ಒಂದು ಸಣ್ಣ ಬದಲಾವಣೆ ನೋಟಿಫಿಕೇಶನ್ ನೋಡಿ. ಅಬಕಾರಿ ಉಪ ನಿರೀಕ್ಷಕರ ಅಂತ ಹೇಳಿ ಈ ಒಂದು ಪೋಸ್ಟ್ ದಲ್ಲಿ ಮೊದಲಿಗೆ ಹೆಂಗಿರ್ತಾ ಇತ್ತು, ಒಂದು ಪ್ರಬಂಧ ಪರೀಕ್ಷೆ ಹಾಗೂ ಅನುವಾದಕ ಪರೀಕ್ಷೆ ಇದೆಲ್ಲ ನಡೆಸ್ತಾ ಇದ್ರು. ಆದ್ರೆನೆಲ್ಲ ತೆಗೆದು ಒಂದೇ ಪರೀಕ್ಷೆ ಮಾಡಿದ್ದಾರೆ. ಅದು ಒಂದು ಪರೀಕ್ಷೆ ಯಾವ್ದಪ್ಪ ಅಂದ್ರೆ GK ಪರೀಕ್ಷೆ. 100 ಅಂಕಂದು GK ಪರೀಕ್ಷೆ ಇರತ್ತೆ. ಅದು 2 ಗಂಟೆ ತನಕ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ. ಈ ಒಂದು ಪರೀಕ್ಷೆ ಆದ ನಂತರ ನಿಮ್ಗೆ ಉಳಿದಂತ ದೇಹಳತೆ ಪರೀಕ್ಷೆ, ಎತ್ತರ, ಹೈಟು, ವೇಟು, ಚೆಸ್ಟು, ಅದ ನಂತರ ವೈದ್ಯಕೀಯ ಪರೀಕ್ಷೆ ಇವೆಲ್ಲ ಮಾಡ್ತಾರೆ. ಮೊದಲಿಗೆ 2 ಪ್ರಶ್ನೆ ಪತ್ರಿಕೆ ಇರ್ತಾ ಇತ್ತು, ಅಂದ್ರೆ ಪ್ರಬಂಧದ್ದು ಮತ್ತು ಅನುವಾದಕದ್ದು. ಅದನ್ನೆಲ್ಲ ತೆಗೆದು ಈಗ 100 ಅಂಕಂದು ಒಂದು ಪತ್ರಿಕೆ ಮಾಡಿದ್ದಾರೆ. ಅಂದ್ರೆ ಒಂದು ಪರೀಕ್ಷೆ ಇರತ್ತೆ, 2 ಗಂಟೆ ತನಕ ನಿಮ್ಗೆ ಟೈಮ್ ಇರತ್ತೆ. ಇದು ASI ಪೋಸ್ಟ್. ಇನ್ನು ಪೇದೆಗೆ ಅದು ಮಾನದಂಡಗಳ ಪ್ರಕಾರ ಇದು ಕೂಡ ಸೇಮ್ ಇರತ್ತೆ. ಪಠ್ಯಕ್ರಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಇದರಲ್ಲಿ ಕೊಟ್ಟಿದ್ದಾರೆ ಏನೇನ್ ಆಗ್ಬೇಕು ಏನೇನ್ ಇಲ್ಲ ಅಂತ ಹೇಳಿ. ಇಲ್ಲಿ ನೋಡಿ, ಕಾನ್ಸ್ಟೇಬಲ್ ಇವೆಲ್ಲ ಸೇಮು. ಏನೇನು ಯಾವ್ಯಾವ್ದ್ರ ಮೇಲೆ ಒಂದು ಪಠ್ಯಕ್ರಮ ಇರುತ್ತಪ್ಪ ಅಂದ್ರೆ ಆ ಒಂದು ಪ್ರಶ್ನೆ ಪತ್ರಿಕೆ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೌಗೋಳಶಾಸ್ತ್ರ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ, ಚಳುವಳಿ, ಮಾನಸಿಕ ಸಾಮರ್ಥ್ಯ ಹಾಗೂ ನೈತಿಕ ಶಿಕ್ಷಣ ಇವೆಲ್ಲ ಒಳಗೊಂಡಿರುವಂತ ಒಂದು ಅಧ್ಯಯನ ಪತ್ರಿಕೆ. ಇಲ್ಲಿ ನೋಡಿ, 2 ಗಂಟೆ ಟೈಮ್ ಇರತ್ತೆ, 100 ಅಂಕದ ಒಂದು ಪತ್ರಿಕೆ ಇರತ್ತೆ. ಇದು ಬದಲಾವಣೆ ಮಾಡಿದ್ದಾರೆ. ಇದು ನಿಮಗೆ ಗೊತ್ತಾಯ್ತು. ಇದು ಸರ್ಕಾರದಿಂದ 7ನೇ ತಾರೀಕು ಅಂದ್ರೆ ನಿನ್ನೆ ರಿಲೀಸ್ ಮಾಡಿದಂತ ಒಂದು ಬದಲಾವಣೆ ಅಬಕಾರಿ ನೋಟಿಫಿಕೇಶನ್. ಇದು ಹೊಸ ನೇಮಕಾತಿ ಇಲ್ಲ. ಇದೊಂದು ಅರ್ಥ ಮಾಡ್ಕೊಂಡು ನೇಮಕಾತಿ ಬಂದ್ರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೇನೆ.